ಅದೊಂದು ದಿನ ಮುಂಜಾನೆ ಜೆನ್ ಗುರು ತನ್ನ ಶಿಷ್ಯನೊಂದಿಗೆ ಕಾಡಿನ ಹಾದಿಯಲ್ಲಿ ನಡೆದು ಹೋಗುತ್ತಿದ್ದರು. ಇಬ್ಬರೂ ಸ್ವಲ್ಪ ದೂರ ನಡೆದ ನಂತರ ಒಂದು ನದಿ ತೀರವನ್ನು ತಲುಪಿದರು. ನದಿಯ ಪ್ರವಾಹ ಪ್ರಬಲವಾಗಿತ್ತು. ನೀರಿನ ವೇಗವನ್ನು ನೋಡಿ ಯಾರಿಗೂ ನದಿಯೊಳಗೆ ಹೆಜ್ಜೆ ಇಡುವ ಧೈರ್ಯ ಬರುವಂತಿರಲಿಲ್ಲ. ಅದೇ ವೇಳೆ ಯುವತಿಯೊಬ್ಬಳು ನದಿ ದಾಟಲಾಗದೆ ಅಲ್ಲಿ ಅಸಹಾಯಕಳಾಗಿ ನಿಂತಿದ್ದಳು. ಭಯ ಅವಳ ಹೆಜ್ಜೆಗಳನ್ನು ತಡೆದಿತ್ತು. ಅವಳ ಅಸಹಾಯಕ ಸ್ಥಿತಿ ಕಂಡ ಜೆನ್ ಗುರು ಒಂದು ಕ್ಷಣವೂ ಯೋಚಿಸದೆ ನದಿ ದಾಟಿಸಲು ಮುಂದಾದರು. ಯುವತಿಯನ್ನು ತಮ್ಮ ಭುಜಗಳಿಂದ ಎತ್ತಿಕೊಂಡು ಸುರಕ್ಷಿತವಾಗಿ ಆಕೆಯನ್ನು ಮತ್ತೊಂದು ದಡ ಸೇರಿಸಿ ಮತ್ತೆ ತಮ್ಮ ಪ್ರಯಾಣ ಮುಂದುವರಿಸಿದರು. ಆದರೆ ಶಿಷ್ಯನ ಮನಸ್ಸಿನಲ್ಲಿ ಈಗ ಪ್ರಶ್ನೆಗಳ ಪ್ರವಾಹವೇ ಶುರುವಾಯಿತು. ಸನ್ಯಾಸಿ ಯಾವ ಸ್ತ್ರೀಯನ್ನೂ ಸ್ಪರ್ಶಿಸಬಾರದು, ಇದು ನಿಯಮ. ಆದರೆ ಗುರುಗಳು ಸ್ವತಃ ತಾವೇ ಈ ನಿಯಮ ಮೀರಿಬಿಟ್ರಲ್ಲ? ಶಿಷ್ಯ ಮನಸ್ಸಿನಲ್ಲೇ ಚಿಂತಿಸತೊಡಗಿದ. ಅವನಿಗೆ ತಡೆಯಲಾಗಲಿಲ್ಲ. ಕೊನೆಗೂ ಮೌನ ಮುರಿದು ಕೇರಿದ. ಗುರುಗಳೇ, ನಾವು ಸ್ತ್ರೀಯರನ್ನ ಮುಟ್ಟಬಾರದು ಎಂಬ ನಿಯಮವಿದೆ. ಆದರೂ ನೀವು ಆ ಯುವತಿಯನ್ನ... ನಾನು ಆ ಯುವತಿಯನ್ನ ನದಿ ದಡದಲ್ಲೇ ಬಿಟ್ಟು ಬಂದೆ. ಆದರೆ ನೀನು ಮಾತ್ರ ಮನಸ್ಸಿನಲ್ಲೇ ಹೊತ್ತು ಬರ್ತಿದೆಯಲ್ಲ? ಜೀವನದಲ್ಲಿ ನಡೆದು ಹೋದ ಘಟನೆಗಳು, ಬೇರೆಯವರ ತಪ್ಪುಗಳು, ಹಳೆಯ ನೋವುಗಳು ಇವೆಲ್ಲವನ್ನೂ ಹೊತ್ತು ನಡೆಯುವುದೇ ಮನಸ್ಸಿನ ಗೊಂದಲ ಹಾಗೂ ಅಶಾಂತಿಗೆ ಕಾರಣ. ಹಿಂದೆ ನಡೆದದ್ದನ್ನು ಅಲ್ಲೇ ಬಿಟ್ಟು ಮುಂದುವರಿದಾಗಲೇ ನಿಜವಾದ ನೆಮ್ಮದಿ, ಮನಸ್ಸಿಗೆ ಆನಂದ. ಈ ದಿನ, ಈ ಕ್ಷಣ ಬದುಕಿ. ಏಕೆಂದರೆ ಮನಸ್ಸಿಗೆ ನಿಜವಾದ ಶಾಂತಿ ಸಿಗುವುದು ಆಗಲೇ.